ಎಲ್ರಿಗೂ ನಮಸ್ಕಾರ. ಸಮಯ 6:26. ಪ್ರಸಾದ್ ಸರ್ ನನಗೆ ಎಷ್ಟು ಟೈಮ್ ಕೊಡ್ತಾರೋ ಗೊತ್ತಿಲ್ಲ. ಒಂಚೂರು ಜಾಸ್ತಿ ಟೈಮ್ ತೊಗೊಂಡ್ರೆ ನಿರೀಕ್ಷಣಾ ಜಾಮೀನು ತೊಗೊಂಡ ಹಾಗೆ ನಿಮ್ಮೆಲ್ಲರಲ್ಲಿ ಮುಂಚೆನೇ ಕ್ಷಮೆ ಕೇಳಿಬಿಡ್ತಿದ್ದೀನಿ. ಓಕೆ, ಥ್ಯಾಂಕ್ ಯು. ಕಾರಣ ಯಾರ ಕುರಿತಾಗಿ ಮಾತಾಡ್ತೀವೋ ಅವರು ಅಂಥ ವ್ಯಕ್ತಿ ಮತ್ತು ಅವರದ್ದು ಅಂಥ ವ್ಯಕ್ತಿತ್ವ. ಚೂರು ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತೇನೆ. ಒಂದಷ್ಟು ವೈಯಕ್ತಿಕ ನೆನಪುಗಳನ್ನು ಹಂಚ್ಕೊಳ್ತೇನೆ. ಇದು ನಾನು ನನ್ನ ನೆನಪುಗಳನ್ನು ಹಂಚಿಕೊಂಡ್ರೂ ಸಹ ರಾಸು ಅವರ ಒಡನಾಟ ಇರುವ ಎಲ್ಲರಿಗೂ ಆ ಥರದ ಒಂದು ಮುಖ ಖಂಡಿತ ಪರಿಚಯವಾಗಿರುತ್ತೆ, ಆ ಥರದ ಒಂದು ಅನುಭವ ಖಂಡಿತ ಪರಿಚಯ ಆಗಿರುತ್ತೆ. ಹಾಗಾಗಿ ನನ್ನ ಅನುಭವ ನಿಮ್ಮ ಅನುಭವವೂ ಸಹ ಖಂಡಿತ ಆಗಿರುತ್ತೆ ಅನ್ನೋದು ನನ್ನ ದೃಢವಾದ ನಂಬಿಕೆ. ಇದು ಸುಮಾರು ವರ್ಷಗಳ ಹಿಂದೆ, ನನಗೆ ಇಸ್ವಿ ಮರ್ತು ಹೋಗಿದೆ. ನನ್ನ ತಂದೆ ಚಲನಚಿತ್ರ ಪತ್ರಕರ್ತರಾಗಿದ್ದರು. ವಿಷ್ಣುವರ್ಧನ್ ಸರ್ ಅವರ ಒಂದು ಚಿತ್ರದ ಚಿತ್ರೀಕರಣಕ್ಕೆ ಚಲನಚಿತ್ರ ಪತ್ರಕರ್ತರ ಮನೆಯವರು ಎಲ್ಲರನ್ನ ಹುಬ್ಬಳ್ಳಿಯ ಆಚೆ ಒಂದು ಆ ಚಿತ್ರೀಕರಣದ ಜಾಗಕ್ಕೆ ಬಸ್ ಮಾಡಿ ಕರ್ಕೊಂಡು ಹೋಗಿದ್ರು. ನಾವೆಲ್ಲರೂ ಹೋಗಿದ್ವಿ. ಆಗ ಮೊಟ್ಟ ಮೊದಲ ಬಾರಿಗೆ ನಾನು ರಾಸು ವೆಂಕಟೇಶ್ ಅವ್ರನ್ನ ನೋಡಿದ್ದು. ಆಗಲೂ ಅದೇ ಗಡ್ಡ ಮೀಸಿ, ಈಗಲೂ ಅದೇ ಗಡ್ಡ ಮೀಸಿ. ಒಂಥರ ಅವ್ರು ಯಾರು ಅಂದರೆ ಅವ್ರು ರಾಸು ಅಂದರು. ರಾಸುನಾ ಏನಿದೆ ಹಿಂಗೆ ಹೆಸರಿಟ್ಕೊಂಡಿದ್ದಾರೆ ಅಂತ. ಆಮೇಲೆ ಈ ರಾಸು ಅವರು ಬಲ್ಲವರು, ಅವರನ್ನು ಚೆನ್ನಾಗಿ ಬಲ್ಲವರು ಒಂದು ವಿಷಯ, ರಾಸು ಟಕ್ಕಂತ ಒಂದು ಪಂಚ್ ಹಾಗೆ ಬರ್ತಾ ಇರುತ್ತೆ. ಅದರ್ವೈಸ್ ತುಂಬ ಅಯ್ಯೋ ಈ ಮನುಷ್ಯ ಮಾತಾಡೋದೇ ಇಲ್ವೇನೋ ಅನ್ನೋ ಥರ. ಆದರೆ ಒಂದು ಅದ್ಭುತವಾದ ಒಂದು ಕೊನೆಯದು ಒಂದು ಪಂಚ್, ಅಲ್ಲೂ ಅದನ್ನು ಅವರು ಸಾಧ್ಯ ಮಾಡಿಕೊಟ್ಟಿದ್ರು. ಅದಾದ ನಂತರ ದೂರದರ್ಶನಕ್ಕಾಗಿ ದಾಖಲ ಪತ್ರ ಅಂತ ಆಗಲೇ ಒಂದು ಟೆಲಿಫಿಲ್ಮನ್ನು ಆಗಿನ ನಿರ್ದೇಶಕರು ಶ್ರೀನಿವಾಸ್ ಕುಲಕರ್ಣಿ ಅವರು ಸಾಧ್ಯ ಮಾಡಿಕೊಟ್ಟಿದ್ರು. ಶ್ರೀನಿವಾಸ್ ಪ್ರಭು ಅವರು ನಾನು ಅದರಲ್ಲಿ ಅಭಿನಯಿಸಿದ್ವಿ. ಅದರ ಚಿತ್ರೀಕರಣಕ್ಕೆ ಸೌಂಡ್ ಇಂಜಿನಿಯರ್ ಆಗಿ ರಾಸು ಅವರು ಬಂದಿದ್ದರು. ಅಲ್ಲೂ ಅಷ್ಟೇ, ಏನೋ ಚಿತ್ರೀಕರಣ ನಡೀತಿದೆ, ಅಲ್ಲಿ ಸೌಂಡ್ ಬಾಕ್ಸ್ ಇಟ್ಕೊಂಡು ಎಲ್ಲರೂ ಮಾತಾಡಿದ್ಮೇಲೆ ಟಕ್ ಅಂತ ಒಂದು ಡೈಲಾಗು. ನಾನು ಯಾರು, ಇವ್ರು ಅವತ್ತು ಬಂದಿದ್ರಲ್ಲಿ ಇವರೇ ಹಿಂಗೆ ಡೈಲಾಗ್ ಹೊಡಿತಾರೆ. ಅದಾದ ನಂತರ ನಮ್ಮ ಬಾಂಧವ್ಯ ಮುಂದುವರೆದದ್ದು ದೂರದರ್ಶನದ ಮುಖೇನ. ನಿಜಕ್ಕೂ ಅವೆಲ್ಲ ಗೋಲ್ಡನ್ ಮೆಮರೀಸ್ ಅಂತ ಹೇಳಿದ್ರೆ ಅದು ಬಹುಶಃ ತುಂಬ ಚಿಕ್ಕ ಮಾತಾಗತ್ತೆ. ಅದ್ಭುತವಾದ ದಿನಗಳು. ಇವತ್ತು ಟೆಲಿವಿಷನ್ ಮಾಧ್ಯಮ ತುಂಬ ಬೃಹತ್ತಾಗಿ ಬೆಳೆದಿರಬಹುದು, ಆದರೆ ಆರಂಭ ಏನಿದೆ ಎಲ್ಲಕ್ಕೂ ಒಂದು ಅಡಿಪಾಯ ಹಾಕಿಕೊಟ್ಟ ದೂರದರ್ಶನದ ಆ ಆರಂಭದ ದಿನಗಳು, ಒಂದು ಪರದೆ ಮೇಲೆ ಬರೋದು ಅಥವಾ ಪರದೆ ಮೇಲೆ ಯಾರನ್ನೋ ಕಾಣಿಸೋಕೆ ಹಿಂದೆ ಇಂತಹ ತಂತ್ರಜ್ಞರು ಮಾಡಿದ ಪ್ರಯತ್ನ, ಮೊದಲ ನೇರ ಪ್ರಸಾರ, ಇವೆಲ್ಲ ನನಗೆ ಇವತ್ತಿಗೂ ಕಣ್ಣಿಗೆ ಕಟ್ಟದ ಹಾಗಿದೆ. ಹಾಗಾಗಿ ಇವತ್ತಿನ ಆ ಕಿರುತೆರೆ ಮಾಧ್ಯಮಕ್ಕೆ ಅಡಿಪಾಯ ಹಾಕಿದ ತಂತ್ರಜ್ಞರಲ್ಲಿ ದೂರದರ್ಶನದ ಎಲ್ಲ ತಂತ್ರಜ್ಞರು ಪ್ರಾತಃಸ್ಮರಣೀಯರು. ಅದರಲ್ಲಿ ನಮ್ಮ ರಾಸು ವೆಂಕಟೇಶ್ ಸಹ ಒಬ್ಬರು ಅಂತ ನಾನು ಯಾವತ್ತಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಸು ಅವರ ಕುರಿತಾಗಿ ಹೇಳಲೇಬೇಕಾದ ಮಾತು, ಸಾಮಾನ್ಯವಾಗಿ ಎಲ್ಲರೊಟ್ಟಿಗೆ ಮಾತನಾಡುವವರು ವಾಚಾಳಿಗಳಿಗೆ 100 ಅಲ್ಲ 1000 ಅಲ್ಲ ಕೋಟಿ ಜನ ಸ್ನೇಹಿತರಿರ್ತಾರೆ. ರಾಸು ಅವರನ್ನು ಯಾವತ್ತೂ ನಾವು ವಾಚಾಳಿಯಾಗಿ ಕಂಡಿಲ್ಲ. ಆದರೆ ಶೈಲಾಗೆ ಹೊಟ್ಟೆ ಕಿಚ್ಚಾಗುವಷ್ಟು ಅಭಿಮಾನಿಗಳು, ಅಷ್ಟು ಜನಸ್ನೇಹ. ನಾವು ಏನನ್ನು ಬೇಕಾದರೂ ಸಂಪಾದನೆ ಮಾಡಬಹುದು ರೀ. ರಾಸು ಅವರು ನಮ್ಮೆಲ್ಲರಿಗಿಂತ ದೊಡ್ಡ ದೊಡ್ಡ ಶ್ರೀಮಂತರು. ಬಹುಶಃ ಇವತ್ತು ಎಲ್ಲ ಜಾಗತಿಕ ಸುದ್ದಿ ಆಗಿದೆಯಲ್ಲ, ಅಂಬಾನಿ ಆ ಥರದ ಹೆಸರುಗಳು. ಅದನ್ನು ಮೀರಿದ ಆಸ್ತಿವಂತರು. ಕಾರಣ ಅವರಿಗೆ ಪ್ರೀತಿ ಸ್ನೇಹದ ಆಸ್ತಿ ಇದೆ. ಆ ಪ್ರೀತಿ ಸ್ನೇಹದ ಆಸ್ತಿಯಲ್ಲೇ ಅವರು ಮಾತಿನ ಮನೆ ಅನ್ನುವ ಅಡಿಪಾಯವನ್ನು, ಮಾತಿನ ಮನೆಗೆ ಅಡಿಪಾಯ ಹಾಕಿ ಅಂಥದ್ದೊಂದು ಸೌಧವನ್ನು ಕಟ್ಟಿದ್ದಾರೆ. ಇವತ್ತು ಕನ್ನಡ ಸಂಸ್ಕೃತಿ, ಕನ್ನಡ ಉಳಿಯುವಿಕೆ ಬೆಳೆಯುವಿಕೆ ಕುರಿತು ಎಲ್ಲರೂ ಮಾತನಾಡ್ತಾರೆ. ಆದರೆ ಸದ್ದಿಲ್ಲದೆ ಕೆಲಸ ಮಾಡಬೇಕಲ್ಲ. ಸದ್ದಿಲ್ಲದೆ ಆ ಕೆಲಸವನ್ನು ಮಾಡಿ ಕನ್ನಡದ ಸೇವೆ ಯಾವ ಪರಿಯಲ್ಲಿ ಸಾಧ್ಯವಾಗಬಹುದು ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ಮಿಕ್ಕವರಿಗೆ ಆದರ್ಶಪ್ರಾಯವಾಗಿ ನಿರೂಪಿಸಿರುವುದು ನಮ್ಮ ರಾಸು ವೆಂಕಟೇಶ್. ಆ ಮಾತಿನ ಮನೆ ಯಾಕೋ ಚಪ್ಪಾಳೆಗೆ ಜಿಪ್ಪಣ್ತನ ಬರ್ತಾ ಇದೆ ಅನಿಸ್ತು. ನಾನು ಕೇಳ್ತಿರೋ ಚಪ್ಪಾಳೆ ಅಲ್ಲ, ನಮ್ಮ ರಾಸು ವೆಂಕಟೇಶ್ ಅವರ
ಇದು ಹೊಗಳಿ ಹೊನ್ನ ಶೂಲಕ್ಕೇರಿಸುವ ಮಾತು ಯಾವುದೂ ಅಲ್ಲ. ರಾಸು ಅವ್ರನ್ನ ಬಲ್ಲವರು ಇಲ್ಲೆಲ್ಲ ಇದ್ದೀರಿ, ಅವರಿಗೆ ಖಂಡಿತ ಗೊತ್ತು ಇದು ಯಾವುದೂ ಅತಿಶಯೋಕ್ತಿ ಅಲ್ಲವೇ ಅಲ್ಲ. ಇದು ನಮ್ಮ ರಾಸು ವೆಂಕಟೇಶ್. ಏನು ಬರೀ ಅವ್ರ ಬಗ್ಗೆ ಹೇಳ್ತಿದ್ದಾರೆ, ನನ್ನ ಬಗ್ಗೆ ಏನೂ ಇಲ್ಲ ಅಂತ ವಾರಿ ನೋಟದಲ್ಲಿ ಶೈಲ ನೋಡ್ತಿದ್ದಾರೆ. ಇರಿ, ಅದು ಕ್ಲೈಮ್ಯಾಕ್ಸ್ ಯಾವತ್ತು? ಮಹಿಳಾ ದಿನಾಚರಣೆ ನಿನ್ನೆ ಬೇರೆ ಆಗಿದೆ. ಕ್ಲೈಮ್ಯಾಕ್ಸ್ ಸ್ತ್ರೀ ಶಕ್ತಿಯಲ್ಲೇ. ಮಾತಿನ ಮನೆ ನೋಡಿದವ್ರಿಗೆ ಒಂದು ಅನ್ನಿಸ್ಬಹುದು, ಅಥವಾ ನನ್ನಂಥವಳಾಗಿದ್ದರೆ ಯೋಚನೆ ಮಾಡಿದೆ, ಅಯ್ಯೋ ಇಲ್ಲೆಲ್ಲೋ ಚಾಮರಾಜಪೇಟೆಯಲ್ಲಿ ಮೇನ್ ರೋಡಲ್ಲಿಲ್ಲ, ಫಸ್ಟ್ ಫ್ಲೋರ್ ಯಾರು ಹತ್ತು ಬರ್ತಾರೆ, ಈ ಥರದ್ದೆಲ್ಲ ಯೋಚನೆ ಮಾಡಿ ಅಯ್ಯೋ ಇದೆಲ್ಲ ಆಗಲ್ಲ, ಈ ರೀತಿಯೇ ಯೋಚನೆ ಮಾಡ್ತಿದ್ವೋ ಏನೋ. ಆದರೆ ರಾಸು ಆ ರೀತಿಯ ನಕಾರಾತ್ಮಕ ಚಿಂತನೆಗೆ ಅವಕಾಶ ಕೊಡದೆ ಹಠ ಹಿಡಿದು ಮಾತಿನ ಮನೆಯನ್ನು ಸಾಧ್ಯ ಮಾಡಿಕೊಟ್ಟು ಅನೇಕ ಕನ್ನಡದ ಪ್ರತಿಭೆಗಳಿಗೆ ವೇದಿಕೆಯಾಗಿರುವ ರೀತಿ ಇದೆಯಲ್ಲ, ಪರಿ ಇದೆಯಲ್ಲ, ಇದು ನನ್ನ ಅರ್ಥದಲ್ಲಿ ನಿಜವಾದ ಸದ್ದಿಲ್ಲದ ಕನ್ನಡ ಸೇವೆ, ಸಾಂಸ್ಕೃತಿಕ ಸೇವೆ. ಮತ್ತು ತುಂಬ ವೈಯಕ್ತಿಕವಾದ ಒಂದು ಘಟನೆಯನ್ನು ನಾನು ನಿಮ್ಮೊಟ್ಟಿಗೆ ಖಂಡಿತ ಹಂಚ್ಕೊಳ್ಬೇಕು. ಯಾತಕ್ಕೆ ಅಂದರೆ ಇವತ್ತು ಮಾನವೀಯ ನೆಲೆಯಲ್ಲಿ ನೋಡಿದಾಗ ನಮಗೆ ಫೇಸ್ಬುಕ್ ತುಂಬ ಫ್ರೆಂಡ್ಸು, ನಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ 2000 5000 ಹೆಸರುಗಳಿರುತ್ತೆ. ಆದರೆ ಅಯ್ಯೋ ಅನ್ನುವಂಥ ಸಂದರ್ಭದಲ್ಲಿ ನಮಗಾಗಿ ಆಗಿ ಬರುವ ಹೃದಯಗಳು ಅಥವಾ ಮನಸ್ಸುಗಳಿವೆಯಲ್ಲ, ಅದು ನಿಜವಾದ ಮಾನವೀಯ ಮನಸ್ಸು, ಅದು ನಿಜವಾದ ಮಾನವೀಯ ಮುಖ ಮತ್ತು ನಿಜ ಸ್ನೇಹ ಅಂತ ನಾನು ವೈಯಕ್ತಿಕವಾಗಿ ನಂಬಿದ್ದೀನಿ. ಒಂದು 3-4 ವರ್ಷದ ಹಿಂದೆ ಧಾರವಾಡದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ, ನಾನು ಅಲ್ಲಿ ಉದ್ಘಾಟನಾ ಸಮಾರಂಭಕ್ಕೆ ನಿರೂಪಣೆಗಾಗಿ ಹೋಗಿದ್ದೇನೆ. ನನ್ನ ಬಿಗ್ ಬಾಸ್ ನಾಗರಾಜ್ ವಸ್ತಾರೆ ಅವರು ಅಲ್ಲಿ ಕವಿ ಸಮ್ಮೇಳನದಲ್ಲಿ ಭಾಗವಹಿಸುವ ಸಲುವಾಗಿ ಅವರು ಬಂದಿದ್ದಾರೆ. ತಮ್ಮ ಚಾಮರಾಜಪೇಟೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ರಾಸು ವೆಂಕಟೇಶ್ ತಮ್ಮ ಗೆಳೆಯರ ಬಳಗದ ಜೊತೆ ಅಲ್ಲಿ ಬಂದಿದ್ದರು. ಬೆಳಗ್ಗೆ ಸಮಾರಂಭ ಎಲ್ಲ ಚೆಂದ ಆಯಿತು. ಸಂಜೆ ಚಿಂತನ ಗೋಷ್ಠಿಗಳು, ಕನ್ನಡ ಗೋಷ್ಠಿಗಳು ನಡೀತಾ ಇದ್ವು. ಸೊ ನಾವೆಲ್ಲ ಅಲ್ಲಿ ಹೋಗಿದ್ವಿ. ಅಲ್ಲಿ ನಾನು ರಾಸು ಅವ್ರನ್ನ ಮತ್ತು ಅವ್ರನ್ನ ಚಾಮರಾಜಪೇಟೆ ಕನ್ನಡ ಗೆಳೆಯರನ್ನ ಭೇಟಿ ಮಾಡಿದೆ. ವಾಪಸ್ ಮಾರನೇ ದಿವಸ ನಾವು ಊರಿಗೆ ಹೊರಡೋರಿದ್ವಿ, ಅವರೆಲ್ಲ ಅಲ್ಲೇ ಉಳ್ಕೊಳ್ಳೋರಿದ್ರು. ವಾಪಸ್ ಬರ್ತಿದ್ದಂಥ ಸಂದರ್ಭದಲ್ಲಿ ಒಂದು ಅವಘಡ ನಡೀತು. ನನ್ನ ಪತಿರಾಯರು ಒಂದು ಪುಟ್ಟ ವೈರ್ಗೋ ಕಲ್ಲಿಗೋ ಎಡವಿ ಬಿದ್ದದ್ದೇ ಬ್ರಹ್ಮಾಂಡವಾಯಿತು. ತಲೆಗೆ ಪೆಟ್ಟು ಬಿದ್ದಿದ್ದರಿಂದ ತುಂಬ ರಕ್ತಸ್ರಾವ ಆದದ್ರಿಂದ ತಕ್ಷಣ ಹಾಸ್ಪಿಟ್ಲ್ ಅಂತಾಯಿತು, ಇಲ್ಲ ಬ್ರೈನ್ ಇದು ಮಾಡಬೇಕು ಅಂತಾಯಿತು, ICUಗೆ ಕರ್ಕೊಂಡು ಹೋಗೋ ಮಟ್ಟಕ್ಕೆ ಬಂತು. ಅಂತಹ ಸಂದರ್ಭದಲ್ಲಿ ನಾವು ಆ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಹೋಗಿದ್ವಿ. ಹಾಗಾಗಿ ಆಯೋಜಕರ ವತಿಯಿಂದ ಬೇಕಾದ ಸಹಾಯ ಸಿಕ್ತು, ಅದಕ್ಕೆ ನಾನು ಋಣಿ. ಆದರೆ ನಮ್ಮವರು, ಭರವಸೆ ಕೊಡುವವರು, ಆಪ್ತರು ಒಬ್ಬರು ಜೊತೆಗಿರಬೇಕು. ಮಧ್ಯರಾತ್ರಿ ಅಲ್ಲಿ ಧರ್ಮಸ್ಥಳ SDM ಆಸ್ಪತ್ರೆಯಲ್ಲಿ ICUನಲ್ಲಿ ಆಚೆ ನಾನು ಒಬ್ಬಳೇ ಇದ್ದೇನೆ. ಮುಂದೆ ಏನು ಅಂತ ಗೊತ್ತಿಲ್ಲ. ತಕ್ಷಣ ನನಗೆ ನೆನಪಾಗಿದ್ದು ಒಂದೇ ಹೆಸರು, ರಾಸು ವೆಂಕಟೇಶ್. ರಾಸುಗೆ ಫೋನ್ ಮಾಡಿದೆ, ರಾಸು ಹಿಂಗಾಗೋಗಿದೆ, ಈಗ ಎಲ್ಲ ಆಸ್ಪತ್ರೆಗೆ ಬಂದಿದ್ದೀನಿ, ನನಗೆ ಏನು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ, 5 ನಿಮಿಷ ಇರಮ್ಮ, ಇಷ್ಟೇ ರಾಸು ನನಗೆ ಹೇಳಿದ್ದು. ಅವತ್ತು ಸರಿಸುಮಾರು 8 ಗಂಟೆಗೆ ನಮ್ಮ ಜೊತೆ ಬಂದಂಥ ರಾಸು ಇಡೀ ರಾತ್ರಿ ನನ್ನೊಟ್ಟಿಗೆ ನಿಂತು ನನ್ನ ಗಂಡನನ್ನು ಕಾಯ್ದಿದ್ದಾರೆ. ಮಾರನೇ ದಿವಸ ಅವರು ಇಲ್ಲ ಆತ ಎಲ್ಲ ಡೇಂಜರಿಂದ ಆಚೆ ಬಂದಿದ್ದಾರೆ, ಬಟ್ ತುಂಬ ಹುಷಾರಾಗಿ ನೀವು ಪ್ರಯಾಣ ಮಾಡಬೇಕು, ಯಾಕೆಂದರೆ ತಲೆಗೆ ಪೆಟ್ಟು ಬಿದ್ದಿರೋದ್ರಿಂದ ಅಂತ. ತಮ್ಮೆಲ್ಲ 3 ದಿವಸಗಳ ಕಲಾಪಗಳನ್ನು ಅವರು ಬದಿಗೊತ್ತಿ ನನ್ನ ಜೊತೆ ಅವರು ನನ್ನ ಗಂಡನನ್ನು ಕಾಪಿಟ್ಕೊಂಡು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಅವರು ಕರ್ಕೊಂಡು ಬಂದಿದ್ದು ಪರಿ ಇದೆಯಲ್ಲ, ಸಾರಿ ರಾಸು, ನಾನು ಯಾವತ್ತೂ ಅದನ್ನು ಮರೆಯೋಕ್ಕಾಗಲ್ಲ. ರಾಸು, ಇದು ರಾಸು ವೆಂಕಟೇಶ್. ಅದೇನು ಅವರು ಸಹಾಯ ಮಾಡಬೇಕು ಅಂತ ಮಾಡೋ ಅಂಥವ್ರಲ್ಲ. ಯಾವತ್ತಿಗೆ ಅವರ ಸ್ನೇಹ ವಲಯದಲ್ಲಿ ಯಾರಿಗೇ ಏನೇ ತೊಂದರೆ ಇರಲಿ, ಒಂದು ಭರವಸೆಯ ದೀಪ ಯಾವತ್ತಿಗೂ ಬೆಳಗ್ತಾ ಇರೋದು ಅದು ರಾಸು ವೆಂಕಟೇಶ್. ನನಗೆ ನನ್ನ ಅಣ್ಣನೇ ಇದ್ದ ಮನೆಯಲ್ಲಿ, ಆದರೆ ನನ್ನ ತಾಯಿಗೆ ಎಂಥ ಭರವಸೆ ಅಂದರೆ, ಏನಾದರೂ ಕರೆ ಮಾಡಬೇಕಂದ್ರೆ ರಾಸುಗೆ ಫೋನ್ ಮಾಡಿಬಿಡು, ರಾಸು ಬಂದುಬಿಡಲಿ. ಬಹುಶಃ ನಿಮ್ಮೆಲ್ಲರಿಗೂ ಆ ಅನುಭವ ಆಗಿದೆ. ಒಬ್ಬ ವ್ಯಕ್ತಿಯ ಕುರಿತಾಗಿ
ಈ ಒಂದು ಮಾತು ಅಥವಾ ಈ ಒಂದು ಅನುಭವ ಇದೆಯಲ್ಲ, ಅದೇ ಆ ವ್ಯಕ್ತಿಯ ಔನ್ನತ್ಯವನ್ನು ತೋರಿಸುತ್ತೆ ಅಂತ ನಾನು ನಂಬಿದ್ದೀನಿ. ಅಂಥ ಹೃದಯದ ಔನ್ನತ್ಯವನ್ನು ತಮ್ಮದಾಗಿಸಿಕೊಂಡಿರುವಂಥವರು ನಮ್ಮ ರಾಸು ವೆಂಕಟೇಶ್. ಇನ್ನು ಶೈಲಾ ದೂರದರ್ಶನದ ಸಮಯದಲ್ಲಿ ನನಗೆ ನಾನು ರಾಸು ಅವರೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ವೆಂಕಟಲಕ್ಷ್ಮಿ ಬಂದಿದ್ದಾರೆ, ನಮ್ಮ ದೂರದರ್ಶನದ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದಂಥವರು. ನಾನು ರಾಸು ವೆಂಕಟಲಕ್ಷ್ಮಿ 3 ಜನನೂ ನಾನು ಒಂದು ಮುನ್ನೋಟ ಅಥವಾ ಒಂದು ಸುತ್ತಮುತ್ತ ರೆಕಾರ್ಡಿಂಗಿಗೆ ಹೋದರೆ ರೆಕಾರ್ಡಿಂಗ್ 2 ಗಂಟೆ ಕಾಲ ಆದರೆ ಇನ್ನು ಒಂದು 3 ಗಂಟೆ ಕಾಲ ಮಾತು 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 ಅಷ್ಟು ಆಪ್ತ ಕ್ಷಣಗಳನ್ನು ನಾವು ಕಳೆದಿದ್ದೇವೆ. ಆಗೆಲ್ಲ ನನಗೆ ಶೈಲಾ ಅವರು ಹೆಚ್ಚಿಗೆ ಬಳಕೆ ಇರಲಿಲ್ಲ, ಪರಿಚಯ ಇರಲಿಲ್ಲ. ಬಟ್ ಆ ನಂತರ ಅವರ ಪರಿಚಯ ಆಯಿತು, ಅವರ ಬಳಕೆ ಆಯಿತು. ಶೈಲಾ ಕುರಿತು ನನಗೆ ತುಂಬ ಇಷ್ಟ ಆಗೋದು ಆಕೆಯ ನಿಷ್ಕಲ್ಮಶ ಮನಸ್ಸು. ನೋಡಿ, ಫೋನ್ ಮಾಡಿದಾಗಲೆಲ್ಲ ಆಕೆ ಎಂತೆಂಥ ಒಳ್ಳೆ ಮಾತನ್ನು ಹೇಳ್ತಾರೆ ಅಂದರೆ, ಅರೆ ಈಕೆಯಲ್ಲಿ ಇಷ್ಟೊಂದು ಒಳ್ಳೆ ಚಿಂತನೆ ಇದೆಯಾ, ಅವ್ರಿಗೆ ಹಂಗಾಗಿದೆ ಅಲ್ವಾ ಪಾಪ, ಒಳ್ಳೆಯದಾಗಬೇಕು. ಅವರು ರೇಖಿ ಅಭ್ಯಾಸ ಮಾಡ್ತಿದ್ದಾರೆ, ನಾನು ರೇಖಿ ಮಾಡ್ತೀನಿ, ಅವ್ರಿಗೆ ಒಳ್ಳೆಯದಾಗಲಿ. ಆ ನಿಷ್ಕಲ್ಮಶವಾದ ಒಂದು ಮನಸ್ಸು, ಪ್ರೀತಿಯಲ್ಲಿ ಅವರು ಎಲ್ಲರಿಗೂ ಅದನ್ನು ಕೊಡ್ತಾರಲ್ಲ. ನನಗೆ ಆ ವಿಷಯಕ್ಕೆ ಶೈಲಾ ತುಂಬ ಆಪ್ತರು ಅನಿಸುತ್ತೆ, ತುಂಬ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಪತಿರಾಯರ ಕುರಿತು, ಅವರ ಕೆಲಸದ ಕುರಿತು ದೊಡ್ಡ ಹೆಮ್ಮೆ, ಆದರೆ ತನಗೆ ಹೆಚ್ಚು ಸಮಯ ಅವ್ರು ಮೀಸಲಾಗ್ತಿಲ್ಲ ಅಂತ ಒಂದು ಪುಟ್ಟ ಕೋಪ, ಎಲ್ಲವನ್ನ ಇಟ್ಕೊಂಡಿರುವಂಥ ಚಂದದ ಮಹಿಳೆ ನಮ್ಮ ಶೈಲಾ. ಮತ್ತು ಅನುರೂಪ ದಾಂಪತ್ಯ ಅಂದರೆ ಯಾತಕ್ಕೆ ಇದನ್ನು ಹೇಳ್ತೀನಿ ಅಂದರೆ, ಯಾರೋ ಒಬ್ಬರಿಗೆ ಎಲ್ಲರಿಗೂ ಆಗಿ ಬರುವ ಮನಸ್ಸಿರುತ್ತೆ, ಇನ್ನೊಬ್ಬರು ಅಯ್ಯೋ ಆ ತಂಟೆ ಎಲ್ಲ ಯಾಕೆ ನಮ್ಮ ಪಾಡಿಗೆ ನಾವಿರೋಣ ಅಂತ ಅನ್ನುವಂಥ ಭಾವನೆಯಲ್ಲಿರ್ತಾರೆ. ಅಂದರೆ ತದ್ವಿರುದ್ಧ ಭಾವಗಳು ಇದ್ದೇ ಇರುತ್ತೆ. ಆದರೆ ನಮ್ಮ ಶೈಲಾ ರಾಸು ಯಾವತ್ತಿಗೂ ಹಾಗಿಲ್ಲ. ನಾನು ವೈಯಕ್ತಿಕವಾಗಿ ಹೇಳೋದು, ನಮ್ಮ ನೋಬಲ್ ಹಾರ್ಟ್ಸ್ನ ಸತ್ಯಪ್ರಸಾದ್ ಇರ್ಬೋದು, ನಮ್ಮ ಇಂದು ಗುರು ಇರ್ಬೋದು, ನಮ್ಮ ರಾಸು ಶೈಲಾ ಇರ್ಬೋದು, ಇವರೆಲ್ಲ ನನ್ನ ಜೊತೆ ಇರೋದು ನನ್ನ ದೊಡ್ಡ ಸೌಭಾಗ್ಯ. ನನ್ನ ಪಾಲಿಗೆ ಇವರೆಲ್ಲ ನನ್ನ ದೊಡ್ಡ ಆಸ್ತಿ ಅಂತ ನಾನು ಯಾವತ್ತೂ ಹೇಳ್ಕೊಳ್ತೀನಿ. ಇನ್ನು ಒಂದು ಘಟನೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನೋಡಿ, ಎಲ್ಲೇ ಎಷ್ಟು ಇದು ಈ ಥರ ಎಲ್ಲನ ನಂಬಬೇಕಾ ಅಂತಂದ್ರೂ ಈ ಬಾಂಧವ್ಯಕ್ಕೆ ಯಾವ ರೀತಿ ಹೆಸರಿಡೋದು ನನಗೆ ಗೊತ್ತಿಲ್ಲ. ನನ್ನ ತಾಯಿ ನಮ್ಮನ್ನು ಅಗಲಿದಂಥ ಸಂದರ್ಭದಲ್ಲಿ ನಾನು, ನನ್ನ ಅಣ್ಣ, ಆಕೆಗೆ ಒಂದು ಭಾವನೆ ಇತ್ತು, ನಮಗೆ ಎಷ್ಟೇ ಬೆಳೆದು ದೊಡ್ಡವರಾಗಿ ಏನೇ ಆದ್ರೂ ತಾಯಿಗೆ ನಾವಿನ್ನೂ ಚಿಕ್ಕ ಕಂದಮ್ಮಗಳು. ನಾನು ಹೋದ್ಮೇಲೆ ಇವರಿಬ್ಬರಿಗೆ ಯಾರು? ಅವರಿಗೆ ರಾಸು ಅವರಲ್ಲಿ, ಸತ್ಯಪ್ರಸಾದ್ ಅಂಥವರಲ್ಲಿ ತುಂಬ ಭರವಸೆ. ನನ್ನ ತಾಯಿ ಹೋದ ಸಂದರ್ಭದಿಂದಲೇ ನಾವೆಲ್ಲರೂ ಹೆಚ್ಚಿಗೆ ಭೇಟಿಯಾಗಿ ಇವತ್ತು ನಮ್ಮದು ಪದ್ಮಸಖರು ಅನ್ನುವ ಒಂದು ಗುಂಪಿದೆ. ನನ್ನ ತಾಯಿ ಹೆಸರು ಪದ್ಮನಾರಾಯಣ ಸ್ವಾಮಿ, ನಮ್ಮ ಗುಂಪಿನ ಹೆಸರು ಪದ್ಮಸಖರು. ಯಾರಿಗೆ ಏನೇ ಒಂದು ಕ್ಷಣದ ಬೇಜಾರಾಗಲಿ, ಪದ್ಮಸಖರ ಆ ಹೃದಯಗಳು, ಕೈಗಳು ಕಣ್ಣೀರನ್ನು ಒರೆಸೋಕ್ಕೆ, ಭರವಸೆ ಕೊಡೋಕ್ಕೆ ಇರುತ್ತೆ. ಇದಕ್ಕಿಂತ ಬದುಕಲ್ಲಿ ಇನ್ನೇನು ಬೇಕು? ಹಾಗಾಗಿ ನನ್ನ ಪಾಲಿಗೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತಹ ಭಾಗ್ಯವನ್ನು ಕರುಣಿಸಿರುವಂತಹ ಸತ್ಯಪ್ರಸಾದ್ ಮತ್ತು ತಂಡ, ರಾಸು ಮತ್ತು ಶೈಲಾ ಅವರಿಗೆ ನಾನು ತುಂಬ ತುಂಬ ಆಭಾರಿಯಾಗಿದ್ದೀನಿ. ಇದೊಂಚೂರು ಭಾವನಾತ್ಮಕವಾಯಿತು. ಇನ್ನು ಪಂಚ್ ಡೈಲಾಗ್ ನಂಗೆ ರಾಸು ಥರ ಖಂಡಿತ ಹೊಡೆಯೋಕ್ಕೆ ಬರಲ್ಲ. ಇತ್ತೀಚೆಗೆ ಅವರು ಹೊಡೆದಂಥ ಒಂದು ಅದ್ಭುತ ಪಂಚ್ ಡೈಲಾಗ್ನ ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು. ಇದೇ ಸಮಾರಂಭದಲ್ಲಿ ಸತ್ಯಪ್ರಸಾದ್ ಸರ್ ಅವರಿಗೆ ಸನ್ಮಾನ ಮಾಡಿದಂಥ ಸಮಾರಂಭದಲ್ಲಿ ನಮ್ಮ ಚೆಲುವೆ ಶೈಲಾ ಇನ್ನಷ್ಟು ಚೆಲುವಾಗಿ ಕಾಣ್ತಾಯಿದ್ರು. ನಾನು ಹೇಳಿದೆ, ರಾಸು ಎಷ್ಟು ಚೆನ್ನಾಗಿ ನಿಮ್ಮ ಹೆಂಡತಿ ಕಾಣ್ತಾ ಇದ್ದಾರೆ, ಚೆನ್ನಾಗಿ ಕಾಣ್ತಿದೆಯಾ ಅಂತ ಹೇಳಿ ರಾಸು ಅಂದರೆ, ನೀವು ಹೇಳ್ಕೊಟ್ರಲ್ಲ ಅವಳಿಗೆ ಹೇಳಬೇಡಿ ಅಂತ, ಅದಕ್ಕೆ ನಾನು ಹೇಳಿಲ್ಲ. ಇದು ರಾಸು ಎಲ್ಲರನ್ನ ಸದ್ದಿಲ್ಲದೆ ನಗಿಸುವಂಥವ್ರು. ಈ ಸಮಾರಂಭ, ಇಲ್ಲಿ ನಡೀತಿರೋ ಸನ್ಮಾನ ಎಲ್ಲ ನೋಡಿದ್ರೆ ಸಾಮಾನ್ಯವಾಗಿ ಹೆಂಗಸರು ವಯಸ್ಸು ಹೇಳ್ಕೊಳ್ಳಲ್ಲ ಅಥವಾ ಕಮ್ಮಿ ಹೇಳ್ಕೊಳ್ತಾರೆ. ನನಗೆ ಬೇಗ 60 ಆಗಲಿ, ನನಗೂ ಹೀಗೆ ಸನ್ಮಾನ ಆಗಲಿ ಅಂತ ಆಸೆ ಬರುತ್ತೆ. ಮತ್ತೊಮ್ಮೆ